ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಕೇರಳ ಸ್ಟೈಲ್ ವೆಜಿಟೇಬಲ್ ಸ್ಟ್ಯೂ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಕಾದಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಚಿಟ್ಕುಟ್ಟಕ್ಕೆ ಬಿಡೋಣ. ಸಾಸಿವೆ ಚಿಟ್ಕುಟ್ಟಿದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕೋಣ. ಜೀರಿಗೆನೂ ಚಿಟ್ಕುಟ್ಟಿದ್ಮೇಲೆ 1/4 ಚಮಚದಷ್ಟು ಮೆಣಸು, 1 ಇಂಚಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೇನೆ 2-3 ಸೀಳಿರೋ ಹಸಿಮೆಣಸಿನ್ಕಾಯಿ ಹಾಕುತ್ತಾ ಇದ್ದೀನಿ. ಒಂದು 2 ಎಸಳಷ್ಟು ಕರಿಬೇವು, 1 ಇಂಚು ಶುಂಠಿನೂ ಹಾಕೊಂಡು ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನೂ ಹಾಕೋಬಹುದು. ನಾನಿಲ್ಲಿ ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ, ಹೀರೆಕಾಯಿನ ಹಾಕೋತಾ ಇದ್ದೀನಿ. ಈಗ ತರಕಾರಿ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಮುಚ್ಚಿಟ್ಟು ತರಕಾರಿನ ಬೇಯಿಸ್ಕೊಳ್ಳೋಣ. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ತರಕಾರಿ ಇಷ್ಟು ಬೆಂದ್ರೆ ಸಾಕು. ಈಗ ಇದಕ್ಕೆ ಮೀಡಿಯಂ ಸೈಜಲ್ಲಿ ಹೆಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಹಾಕಿ ಬೇಯಕ್ಕೆ ಬಿಡೋಣ. ಇದಕ್ಕೀಗ ಬೇಕಿರೋ ಅಷ್ಟು ತೆಂಗಿನ ಹಾಲನ್ನು ಹಾಕೋಣ. ನಾನಿಲ್ಲಿ ಗಟ್ಟಿಯಾಗಿರೋದು 1 ಕಪ್ ಹಾಕಿ ತೆಳು ಹಾಲನ್ನ 1 ಲೋಟದಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈ ತೆಂಗಿನ ಹಾಲಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಈಗ 1 ಚಮಚದಷ್ಟು ತುರಿದಿರೋ ತೆಂಗಿನಕಾಯಿ ಹಾಕುತ್ತಾ ಇದ್ದೀನಿ. ಇದು ಅಪ್ಪಂ, ಇಡಿಯಪ್ಪಂ, ಸೆಟ್ ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಇಡಿಯಪ್ಪಂ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ. ಇಡಿಯಪ್ಪಂ ಮತ್ತು ಈರುಳ್ಳಿ ಟೊಮೆಟೊ ಸಾಗು ಹೇಗೆ ಮಾಡೋದು ಅಂತ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡೋದು ಮರಿಬೇಡಿ. ಇದೇ ಥರ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.